ಇವತ್ತು ಉತ್ತರ ಕರ್ನಾಟಕದ ರೆಸಿಪಿ ತಗೊಂಡ್ಬಂದಿದ್ದೀನಿ ಸ್ನೇಹಿತರೆ. ತುಂಬಾನೇ ಚೆನ್ನಾಗಿರುವಂತ ರೆಸಿಪಿ ಅಂತಾನೆ ಹೇಳ್ಬೋದು. ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ಎಣ್ಣೆ ಕೂಡ ಜಾಸ್ತಿ ಇರಲ್ಲ, ಎಣ್ಣೆಯಲ್ಲಿ ಫ್ರೈ ಮಾಡಿದ್ರು ಕೂಡ ಜಾಸ್ತಿ ಇರಲ್ಲ, ತುಂಬಾ ಚೆನ್ನಾಗಿರುತ್ತೆ. ನಾವು ಎಲ್ಲಿಗಾದ್ರೂ ಟೂರ್ಗೆ ಹೋಗ್ತೀವಿ ಅಂದ್ರೆ ಈ ತರ ನಾವು ಮಾಡಿಟ್ಕೊಂಡ್ರೆ ಒಂದು ವಾರದವರೆಗೂ ನಾವು ಇಟ್ಟು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಹಾಳಾಗೋದಿಲ್ಲ, ಏನಾಗೋದಿಲ್ಲ. ಈ ತರ ನಾವು ನಾಳೆ ಹೋಗ್ತೀವಿ ಅಂದ್ರೆ ಇವತ್ತಿನ ನಂತರ ಮಾಡಿ ಇಟ್ಟು ಆರಿದ ಮೇಲೆ ಡಬ್ಬಿಗೆ ಹಾಕೊಂಡು ಹೋಗ್ಬೋದು. ತುಂಬಾನೇ ಚೆನ್ನಾಗಿರತ್ತೆ. ಚಟ್ನಿ ಅಂತೂ ಬೇಕಾಗಲ್ಲ. ಹೇಗ್ ಮಾಡೋದು ಅಂತೇಳಿ ನೋಡ್ಕೊಂಡ್ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ. ಇಲ್ಲಿ ನೋಡಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ 2 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜನ ತಗೊಂಡಿದ್ದೇನೆ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ. ಇದನ್ನೀಗ ಇದಕ್ಕೆ ಒಂದು 4 ಕಡ್ಡಿಯಷ್ಟು ಹಸಿ ಕರಿಬೇವು ಸೊಪ್ಪನ್ನ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಕಾಯಿ ಮೆಣಸು ಹಾಕೊಳ್ಳಿ. ನಾವು ಇಷ್ಟೊಂದು ಕಾಯಿ ಮೆಣಸು ಹಾಕ್ತಿದೀವಿ ಅಂದ್ಬಿಡಿ, ಅದು ಚಪ್ಪೆನೇ ಇದೆ, ಖಾರ ಇಲ್ಲ. ಬ್ಯಾಡಗಿ ಮೆಣಸು ಜಾಸ್ತಿ ಹಾಕಿದಿರಿ. 1 ಗೆಡ್ಡೆ ಬೆಳ್ಳುಳ್ಳಿ ಯಾರು ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬಹುದು. ನಾವಿಲ್ಲಿ ಈರುಳ್ಳಿ ಕೂಡ ಹಾಕೋಬಹುದು. ಈರುಳ್ಳಿ ತಟ್ಟೋದಿಕ್ಕೆ ಆಗಲ್ಲ, ಲಟ್ಸೋದಿಕ್ಕೆ, ಅದಕ್ಕಾಗಿ ಹಾಕ್ತಾ ಇಲ್ಲ. ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ರೆಶ್ ಇರುವಂತದ್ದು. ನೀರೇನು ಹಾಕ್ಲಿಕ್ಕೆ ಹೋಗಬೇಡಿ. ಇದನ್ನೀಗ ಸ್ವಲ್ಪ ತರಿ ಫುಲ್ ನೈಸ್ ಮಾಡ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈ ತರ ನೋಡಿ, ಇಷ್ಟು ಮಾಡಿದ್ರೆ ಸಾಕು. ಇದನ್ನ ಸೈಡ್ ಎತ್ತಿಟ್ಟು ಇಲ್ಲಿ ಒಂದು ಪಾತ್ರೆ ತಗೊಂಡಿದ್ದೇನೆ ನಾನು. ಇಲ್ಲಿ ಒಂದು ಪಾತ್ರೆಗೆ ನಾನು 2 ಕಪ್ಪು ಜೋಳದ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ನೋಡಿ, 2 ಕಪ್ಪು ಜೋಳದ ಹಿಟ್ಟು, ಹಾಗೆ 1 ಕಪ್ಪು ಗೋಧಿ ಹಿಟ್ಟು, ಅರ್ಧ ಕಪ್ಪು ಕಡಲೆ ಹಿಟ್ಟು. ನೋಡಿ, ಇಷ್ಟಿದ್ರೆ ಸಾಕು, ಇದು ಕರೆಕ್ಟ್ ಆಗಿರುತ್ತೆ. ಇದಕ್ಕೀಗ ನಾನಿಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಹಾಕ್ತೇನೆ. ನಮಗೆ ಉಪ್ಪು ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನ ನಾವಿಲ್ಲಿ ಸೇರಿಸ್ಕೋಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ಅರಿಶಿನ ಹುಡಿ ಹಾಕ್ತಾ ಇದ್ದೀನಿ. ಮತ್ತೆ ರುಬ್ಬಿಟ್ಟಿರುವಂತ ಮಸಾಲೆನ ಹಾಕ್ತಾ ಇದ್ದೀನಿ. ಏನು ನಾವು ಮಸಾಲೆ ರುಬ್ಕೊಂಡಿದ್ದೀವಿ ನೋಡಿ, ಹಾಕೊಳ್ಳಿ ಸ್ನೇಹಿತರೆ. ಅದನ್ನು ಕೂಡ ಇದಕ್ಕೀಗ ಹಾಕಿ ನಮಗೆ ಇದು ತುಂಬಾ ಚೆನ್ನಾಗಿ ಮಿಕ್ಸ್ ಆಗಬೇಕು, ಹೊಂದ್ಕೋಬೇಕು ಹಿಟ್ಟು ಒಟ್ಟಿಗೆ. ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಇದನ್ನ ಮಿಕ್ಸ್ ಮಾಡ್ಕೋತಾ ಇರಿ. ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇದಕ್ಕೆ ನಾವು ಸೈಡ್ ಅಲ್ಲಿ ಮಿಕ್ಸ್ ಮಾಡುವಾಗಲೇ ನೀರನ್ನ ಕಾಯಿಸ್ಕೋಬೇಕಾಗತ್ತೆ. ನೀರು ಕುದಿ ನೀರನ್ನೇ, ಸುಡು ನೀರು ನೋಡಿ ಉಗಾ ಕೂಡ ಹೋಗ್ತಾ ಇದೆ ಸ್ವಲ್ಪ. ಯಾಕಂದ್ರೆ ನಾವಿಲ್ಲಿ ಜೋಳದ ಹಿಟ್ಟು ಹಾಕಿರೋದ್ರಿಂದ ನಾವು ಬಿಸಿ ನೀರನ್ನೇ ಹಾಕೋಬೇಕಾಗತ್ತೆ. ಕೈ ಹಿಡಿಲಿಕ್ಕೆ ಆಗ್ತಾ ಇಲ್ಲ ನೋಡಿ. ಸ್ವಲ್ಪ ಆರಿದ್ಮೇಲೆ ನಾವು ಇದನ್ನ ಮಾಡ್ಕೋಬೇಕು. ಆದ್ರೆ ಬಿಸಿ ನೀರನ್ನೇ ಹಿಟ್ಟಿಗೆ ಹಾಕೊಳ್ಳಿ. ಇದು ಈಗ ಚೆನ್ನಾಗಿ ನಾವು ಗಂಟಿಲ್ಲದ ಹಾಗೆ ಕಲಸ್ಕೋಬೇಕಾಗತ್ತೆ. ನೋಡಿ, ನಾನು ಹಾಗೆ ಬಿಸಿ ನೀರು ಕೂಡ ಹಾಕ್ತಾ ಇದ್ದೀನಿ. ಗಂಟಿಲ್ಲದ ಹಾಗೆ ನಾವು ಇದನ್ನ ಕಲಸ್ಕೋಬೇಕಾಗತ್ತೆ ಚೆನ್ನಾಗಿ. ನೋಡಿ, ಇಲ್ಲಿ ಇಷ್ಟು ಕಲಿಸಿಟ್ಟೆ. ಆದ್ರೆ ಹಿಟ್ಟು ಮಿದು ಆಗಬಾರ್ದು ಸ್ನೇಹಿತರೆ. ಮಿದು ಆದ್ರೆ ನಮಗೆ ಒಡೆನೆ ಬರಲ್ಲ. ಎಷ್ಟು ಗಟ್ಟಿ ಇರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಇದು ಹಿಟ್ಟು. ಲಟ್ಸೋದಕ್ಕೆ ನಿಮ್ಗೆ ಕಷ್ಟನೂ ಆಗಲ್ಲ, ಏನೂ ಆಗಲ್ಲ. ತುಂಬಾ ಚೆನ್ನಾಗಿ ಗಟ್ಟಿ ಆಗಬೇಕು. ಮತ್ತೆ ಈ ತರ ನಾದ್ಕೋಬೇಕು ನಾವು. ಇದನ್ನ ಒಂದು 5 ನಿಮಿಷ ಬಿಟ್ಟು 5 ನಿಮಿಷ ಸೈಡ್ ಎತ್ತಿಟ್ಟು ಆಮೇಲೆ ಇದನ್ನ ಉಳ್ಳಿ ಮಾಡ್ಕೊಳ್ಳಿ. 5 ನಿಮಿಷದವರೆಗೆ ಹಿಟ್ಟು ನೆನಿಬೇಕಾಗತ್ತೆ. ಅದಕ್ಕಾಗಿ ನಮಗೆ ಯಾವ ಸೈಜಲ್ಲಿ ಮಾಡ್ತಿರ್ತೀವಿ ನೋಡಿ ಆ ಸೈಜಲ್ಲಿ ನಾನು ಇಷ್ಟು ದಪ್ಪ ಉಳ್ಳಿ ಮಾಡ್ಕೊಂಡಿದ್ದೇನೆ. ಇಷ್ಟು ದಪ್ಪ ಯಾಕಂತೇಳಿ ಕೇಳ್ಬೋದು. ಮುಂದೆ ನೋಡಿ, ಇಲ್ಲಿ ಗ್ಯಾಸ್ ಕಟ್ಟಿ ಮೇಲೆ ನಾನು ಏನ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಹಿಟ್ಟು ಹಾಕ್ತಾ ಇದ್ದೀನಿ. ಹಿಟ್ಟು ಯಾವ್ದಂದ್ರೆ ಜೋಳದ ಹಿಟ್ಟಾದ್ರೂ ಹಾಕೊಳ್ಳಿ, ಗೋಧಿ ಹಿಟ್ಟಾದ್ರೂ ಹಾಕೊಳ್ಳಿ. ಆದ್ರೆ ಕಡಲೆ ಹಿಟ್ಟು ಮಾತ್ರ ಯೂಸ್ ಮಾಡಬೇಡಿ. ನಾನು ಜೋಳದ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ತರ ಈಗ ಲಟ್ಟಿಸ್ತಾ ಇದ್ದೀನಿ. ಇದನ್ನ ಆದಷ್ಟು ತಿಳುವಾಗಿ ಲಟ್ಟಿಸ್ಕೊಳ್ಳಿ. ತುಂಬಾ ದಪ್ಪ ಇರಬಾರ್ದು, ತುಂಬಾ ತಿಳು ಇರಬಾರ್ದು. ಇದು ಆಚೆ ಈಚೆ ಅಂದ್ರೆ ನಾವೇನಂತೀವಿ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮೂಗು ಸಿಳುತ್ತೆ ಅಂತ ಹೇಳ್ತೀವಿ, ತಾಲಿಪಟ್ಟಿ. ಅದಕ್ಕಾಗಿ ಅದು ಪರವಾಗಿಲ್ಲ ಸಿಳಿದ್ರು. ನಾವು ಈ ತರ ಒಂದು ಪ್ಲೇಟ್ ತಗೊಂಡು ಕೊರ್ಕೋಬೇಕಾಗತ್ತೆ. ನಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಕಟ್ ಮಾಡ್ಕೊಳ್ಳಿ. ನಿಮಗೆ ತುಂಬಾ ಚಿಕ್ಕದ್ ಬೇಕಂದ್ರೆ ಚಿಕ್ಕದ್ ಕಟ್ ಮಾಡ್ಕೋಬಹುದು, ಇಲ್ಲ ದೊಡ್ಡದು ಕಟ್ ಮಾಡ್ಕೋಬಹುದು. ಉಳಿದಿರುವಂತ ಹಿಟ್ಟನ್ನ ನಾವು ತೆಗಿಬೇಕಾಗತ್ತೆ, ಮತ್ತೆ ಲಟ್ಟಿಸ್ಕೊಳ್ಬೇಕು. ಆಮೇಲೆ ಮಾಡುವಾಗ ನಾನಿಲ್ಲಿ ನೋಡಿ ಇದರಲ್ಲಿ 3 ಆಯ್ತು ನೋಡಿ. ಈಗ ನಾವು ಹಿಟ್ಟನ್ನ ಹಾಕಿ ರೌಂಡ್ ಶೇಪ್ ಅಲ್ಲಿ ಲಟ್ಟಿಸ್ಕೋಬಹುದು. ಲಟ್ಸುವಾಗನೇ ಬಿಳಿ ಎಳ್ಳನ್ನು ಹಾಕಿ ಲಟ್ಟಿಸ್ಕೋಬಹುದು. ನಾನು ಅದು ತುಂಬಾನೇ ವೇಸ್ಟ್ ಆಗುತ್ತೆ ಅಂತೇಳಿ ಹಾಕ್ಲಿಲ್ಲ. ಮೇಲ್ಗಡೆ ಹಾಕಿ ಸ್ವಲ್ಪ ಮೇಲ್ಗಡೆಯಿಂದ ಬೆಲ್ಲುಣಿಗೆಯಿಂದ ಲಟ್ಟಿಸ್ಕೋತೇನೆ ಸ್ನೇಹಿತರೆ. ಮೇಲ್ಗಡೆಯಿಂದಾನೆ ಅಂದ್ರೆ ಎಲ್ಲದಕ್ಕೂ ಹಾಕಿಬಿಟ್ರೆ ವೇಸ್ಟ್ ಆಗುತ್ತೆ ನೋಡಿ. ಅಷ್ಟೇ, ತುಂಬಾ ಜಾಸ್ತಿ ಪ್ರೆಸ್ ಮಾಡಿದ್ರೂ ಹೊರಗೆ ಬರುತ್ತೆ, ತಿಳುವಾಗಿರುತ್ತಲ್ಲ. ಹಾಗಾಗಿ ತುಂಬಾ ತಿಳುವಾದ್ರೂ ಕೂಡ ಉಬ್ಬಲ್ಲ, ತುಂಬಾ ದಪ್ಪ ಆದ್ರೂ ಕೂಡ ಉಬ್ಬಲ್ಲ. ನೋಡಿ, ಇಲ್ಲಿ ಲಟ್ಟಿಸ್ಕೊಳ್ಳುವಾಗ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೆ ನಾನು. ಎಣ್ಣೆನು ಚೆನ್ನಾಗಿ ಕಾದಿರ್ಬೇಕು, ಮತ್ತೆ ಸ್ಲೋ ಮಾಡ್ಕೊಳ್ಳಿ.
ಎಣ್ಣೆ ಕಾಯಿಸಿದ ತಕ್ಷಣ. ಯಾಕೆ ಅಂದರೆ ಎಣ್ಣೆ ತುಂಬ ಹೈ ಕಾದ್ಬಿಟ್ರೆ ಕೆಂಪಾಗಿಬಿಡುತ್ತೆ, ಚೆನ್ನಾಗಿ ಬರಲ್ಲ ನಮಗೆ. ಹಾಗಾಗಿ ನೋಡಿ, ಒಂದೊಂದೇ ನಾವು ದೊಡ್ಡ ಕಡವಂಗಿ ಇಟ್ಟಿದ್ರೆ ನೀವು ಎರಡೆರಡು ಹಾಕೋಬಹುದು, ಮತ್ತೆ ಸಣ್ಣದಿದ್ರೆ ಒಂದೊಂದೇ ಹಾಕೊಳ್ಳಿ. ಅದು ಪೂರಿ ತರ ಉಬ್ಬಿ ಬರುತ್ತೆ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಲ್ಲ. ನಾವು ಫುಲ್ ಎಣ್ಣೆ ಕಾಯಿಸ್ಕೊಂಡು ಸ್ಲೋ ಮಾಡ್ಕೊಂಡಿದ್ವಿ. ಇದೇ ತರ ಈಗ ಎರಡು ಸೈಡನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಈಗ ನಾನು ಎತ್ತಿಟ್ಕೋತೇನೆ. ಇದೇ ತರ ಎಲ್ಲ ಉಳಿದಿರುವಂತ ವಡೆಗಳನ್ನ, ಜೋಳದ ವಡೆಗಳನ್ನ ನಾನಿಲ್ಲಿ ಕರಿತಾ ಹೋಗ್ತೇನೆ. ಮತ್ತೆ ಎಣ್ಣೆ ಕೂಡ ಜಾಸ್ತಿ ಹೀರ್ಕೊಳ್ಳಲ್ಲ, ಇದು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ. ಮತ್ತೆ ಒಳ್ಳೊಳ್ಳೆ ರೆಸಿಪಿಗಳನ್ನ ಹಾಕ್ತಾ ಇದ್ದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರೀಲಿಕ್ಕೆ ಹೋಗ್ಬೇಡಿ. ನೋಡಿ, ಎಲ್ಲ ನಾನು ಪೂರಿ ಎಷ್ಟು ಮಾಡಿದ್ನೆಲ್ಲ ನಾನು ಪೂರಿಗಳು ಇದೇ ತರ ಉಬ್ಬಿ ಬಂದಿದೆ. ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಸ್ನೇಹಿತರೆ. ತುಂಬಾ ಚಿಕ್ಕದಾಗಿ ಮಾಡಿದ್ರೆ ತುಂಬಾ ಲೇಟ್ ಅನಿಸುತ್ತೆ ನನಗೆ. ಈ ತರ ಪೂರಿಕ್ಕಿಂತ ಸ್ವಲ್ಪ ಸಣ್ಣ ಸೈಜಲ್ಲಿ ಮಾಡ್ತಾ ಬಂದಿದ್ದೇನೆ. ಯಾರಿಗೆಲ್ಲ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಇಲ್ಲಿ ನೋಡಿ, ನಿಮ್ಗೆ ಸರ್ವ್ ಮಾಡಿ ತೋರಿಸಿದ್ದೇನೆ. ಇದಕ್ಕೆ ಚಟ್ನಿ ಬೇಕಂತೇನಿಲ್ಲ, ನಿಮ್ಗೆ ಇಷ್ಟ ಆದ್ರೆ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಇಲ್ಲ. ನಾನು ಇಲ್ಲಿ ಮೊಸರು, ಖಾರದ ಪುಡಿ, ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಹೇಗೆ ತಿಂತೀವಿ ಅದೇ ತರ ನಿಮ್ಗೆ ಸರ್ವ್ ಮಾಡಿದ್ದೇನೆ. ನೋಡಿ, ನಿಮಗೆ ಬೇಕಂದ್ರೆ ಕಾಯಿ ಚಟ್ನಿ ಮಾಡ್ಕೊಳ್ಳಿ, ಇಲ್ಲ ಪುದೀನ ಚಟ್ನಿ, ಕೊತ್ತಂಬರಿ ಚಟ್ನಿ, ಯಾವ್ದು ಬೇಕನ್ಸುತ್ತೋ ಆ ತರ ಮಾಡ್ಕೊಳ್ಳಿ. ನೋಡಿ, ಓಪನ್ ಮಾಡಿ ನಿಮ್ಗೆ ಒಂದು ಕಟ್ ಮಾಡಿ ಕೂಡ ತೋರಿಸ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ, ಸೂಪರ್ ಅನ್ಸುತ್ತೆ ಸ್ನೇಹಿತರೆ. ನಾನು ಒಳ್ಳೊಳ್ಳೆ ರೆಸಿಪಿಗಳನ್ನ ಮಾಡಿ ಹಾಕ್ತಾ ಇದ್ದೀನಿ. ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರೀಲಿಕ್ಕೆ ಹೋಗ್ಬೇಡಿ. ಹೊಸದಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನೋಡ್ತಾ